ಇನ್ನು ಮೈಸೂರು ಸ್ಯಾಂಡಲ್ ಸೋಪ್ಗೆ ಇನ್ನು ಮುಂದೆ ತಮನ್ನಾ ಭಾಟಿ ಅವರು ರಾಯಭಾರಿಯಾಗಿರ್ತಾರೆ. 2 ವರ್ಷಗಳ ಕಾಲ ತಮನ್ನಾ ಅವರು ರಾಯಭಾರಿಯಾಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ಡೀಲ್ ಕೂಡ ಆಗಿದೆ, ಒಪ್ಪಂದ ಆಗಿದೆ. ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ಗೆ ಇನ್ನು ಮುಂದೆ ತಮನ್ನಾ ಭಾಟಿ ಅವರು. ಈ ಹಿಂದೆಯೂ ಕೂಡ ಇದರ ಬಗ್ಗೆ ಹಲವು ವಿರೋಧಗಳು ವ್ಯಕ್ತವಾಗಿತ್ತು ಕನ್ನಡ ಪರ ಸಂಘಟನೆಗಳಿಂದ. ಅದಕ್ಕೆ ಕಾರಣ ಏನು ಅಂತಂದರೆ, ಅನ್ಯ ಭಾಷೆಯ ನಾಯಕಿ ತಮನ್ನಾಗೆ ಮಣೆ ಹಾಕಿದ್ದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಯಾಕೆ, ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಇದು ಕನ್ನಡ ನಾಯಕಿಯನ್ನು ರಾಯಭಾರಿಯಾಗಿ ಆಯ್ಕೆ ಯಾಕೆ ಮಾಡಲ್ಲ ನೀವು, ಮಾಡಿ ಅನ್ನುವಂಥ ಆಗ್ರಹವೂ ಕೂಡ ಕೇಳಿ ಬಂದಿತ್ತು. ಭಾರಿ ವಿರೋಧದ ನಡುವೆಯೂ ಕೂಡ ಮಿಲ್ಕಿ ಬ್ಯೂಟಿಗೆ ಮಣೆ ಹಾಕಿದ ರಾಜ್ಯ ಸರ್ಕಾರ. ದೇಶ ವಿದೇಶದಲ್ಲಿ ಮಾರ್ಕೆಟ್ ವಿಸ್ತರಣೆಗೆ ಅನುಕೂಲ ಆಗುತ್ತೆ ಅಂತ ಇವತ್ತು ಸ್ಟಾರ್ ಹೋಟೆಲ್ನಲ್ಲಿ ಈ ಸಮಾರಂಭ ನಡೆಯುತ್ತೆ. ತಮನ್ನಾ ಭಾಟಿ ಅವರ ಜೊತೆಗೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಭಾಗಿಯಾಗಿರ್ತಾರೆ. ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿ ಅವರನ್ನು ಕರ್ನಾಟಕ ಸರ್ಕಾರ ಸ್ಯಾಂಡಲ್ ಸೋಪ್ ರಾಯಭಾರಿಯನ್ನಾಗಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದಾರೆ. 2 ಇಯರ್ಸ್ ಅಗ್ರಿಮೆಂಟ್ ಇದು. ಬಟ್ ಕನ್ನಡಿಗರು ಭಾರೀ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಕಲಾವಿದರನ್ನು ಕಡೆಗಣಿಸಿ ಪರಭಾಷಿಕರಿಗೆ ಯಾಕೆ ಮಣೆ ಹಾಕ್ತೀರಿ ನೀವು, ನಮ್ಮ ಕರ್ನಾಟಕದ ಬ್ರ್ಯಾಂಡು ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ, ಸೊ ಅಲ್ಲಿಗೆ ನೀವು ನಮ್ಮ ಕನ್ನಡದ ನಾಯಕಿಯರನ್ನು ಯಾಕೆ ನೀವು ಆಯ್ಕೆ ಮಾಡೋದಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು. ಅದಕ್ಕೆ ಬಂದಂಥ ಉತ್ತರ ಏನು ಅಂತಂದರೆ, ಅದರಲ್ಲೇನು ನಮ್ಗೆ ಸಮಸ್ಯೆ ಇಲ್ಲ, ಬಟ್ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡೋದಕ್ಕೆ ಹೊರಟಿದ್ದೀವಿ, ಇನ್ನೂ ಫೇಮಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗಾಗಿ ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿ ಫೇಮಸ್ ಆಗಿರುವಂಥ ತಮನ್ನಾ ಭಾಟಿ ಅವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸಮಜಾಯಿಷಿ ಸಿಬ್ಬಂದಿ ವರ್ಗದಿಂದ. ಬಟ್ ಆದರೂ ಕೂಡ ಇದೇ ವಿಚಾರಕ್ಕೆ ವಿರೋಧ ಅಂತೂ ವ್ಯಕ್ತವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಮೈಸೂರು ಸ್ಯಾಂಡಲ್ ಸೋಪ್ಗೆ ಹಿಂದೆಯೂ ಕೂಡ ತಮನ್ನಾ ಭಾಟಿ ಅವರ ಹೆಸರು ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಬಂದಾಗಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದರ ನಡುವೆ ಈಗ ಇವರನ್ನ ಆಯ್ಕೆ ಮಾಡಲಾಗಿದೆ, ಒಪ್ಪಂದ ಮಾಡಲಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಜೊತೆಗೆ ಇದರ ವಿರೋಧದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗೂ ಶರತ್, ಏನಂದ್ರೆ ಪ್ರಮುಖವಾಗಿ ತಮನ್ನಾ ಭಾಟಿ ಅವರನ್ನ ಇದೀಗ ಮೈಸೂರು ಸ್ಯಾಂಡಲ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2 ವರ್ಷದಿಂದಲೂ ಸಹ ಈ ವಿಷಯ ಸಾಕಷ್ಟು ಚರ್ಚೆಯಾಗಿತ್ತು. ಈಗ ಅಧಿಕೃತವಾಗಿ ತಮನ್ನಾ ಭಾಟಿ ಅವರನ್ನ ಮೈಸೂರು ಸ್ಯಾಂಡಲ್ಗೆ ರಾಯಭಾರಿಯಾಗಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮೈಸೂರು ಸ್ಯಾಂಡಲ್ ಅನ್ನ ಬಿಂಬಿಸ್ಬೇಕು, ಜೊತೆಗೆ ಸಾಕಷ್ಟು ಬೆಳಕನ್ನ ಚೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ತಮನ್ನಾ ಭಾಟಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ಸಾಕಷ್ಟು ಕನ್ನಡ ಸಂಘಟನೆಗಳು, ಕನ್ನಡ ಸಿನಿಮಾ ಇಂಡಸ್ಟ್ರಿಯವರು ಸಹ ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮ್ಮಲ್ಲೇನೆ ಸಾಕಷ್ಟು ಮಂದಿ ತಮನ್ನಾ ಭಾಟಿಯನ್ನು ಮೀರಿಸುವಂತಹ ಹೀರೋಯಿನ್ಗಳಿದ್ದಾರೆ. ಅಂತವರನ್ನ ಮಾಡಿ ನಮ್ಮವರಿಗೆ ಮಣೆಯನ್ನ ಹಾಕ್ಬೇಕಾಯ್ತು. ಆದ್ರೆ ಯಾರೋ ಬಾಲಿವುಡ್ ನವರನ್ನ ಈ ಒಂದು ವಿಚಾರಕ್ಕೆ ಮಣೆಯನ್ನ ಹಾಕಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗಿತ್ತು. ಜೊತೆಗೆ ಸರ್ಕಾರದ ವಿರುದ್ಧ ಚಾಟಿಯನ್ನು ಸಹ ಬಿಡಿಸಿದ್ರು. ಆದ್ರೆ ಸರ್ಕಾರ ಯಾವುದಕ್ಕೂ ಸಹ ಕೇರ್ ಮಾಡದೆ ಇದೀಗ ತಮನ್ನಾ ಭಾಟಿ ಅವರನ್ನೇ ಅಧಿಕೃತವಾಗಿ ರಾಯಭಾರಿಯಾಗಿ ನೇಮಿಸಿರ್ತಕ್ಕಂಥದ್ದು. ಇವತ್ತು ಅಧಿಕೃತವಾಗಿ ಅವರು ರಾಯಭಾರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.